ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಿವೃತ್ತಿ ಆಗಿದ್ರೂ ಕೂಡ ಕೆಲಸಕ್ಕೆ ಹಾಜರಾಗ್ತಾ ಇದ್ದಾರೆ ಈ ಅಧಿಕಾರಿ. ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗಿದ್ರೂ ಕೂಡ ಕೆಲಸಕ್ಕೆ ಹಾಜರಾಗಿ ರುದ್ರೇಶ್ ಕೆಲಸ ಮಾಡ್ತಾ ಇದ್ರು. ಕ್ಯಾಮ್ರಾ ಕಂಡ ತಕ್ಷಣ ಆತ ಸಾರಿ ಹೇಳಿ ಹೊರಟು ಹೋಗಿದ್ದ. ನಿವೃತ್ತಿ ಆಗಿದ್ರು ಕೂಡ ಕೆಲಸಕ್ಕೆ ಹಾಜರಾಗಿದ್ದ ಸರ್ಕಾರಿ ಅಧಿಕಾರಿ, ಅಂದ್ರೆ ಸರ್ಕಾರಿ ಅಧಿಕಾರಿಯಾಗಿದ್ದ ಈತ ನಿವೃತ್ತಿ ಕೂಡ ಹೊಂದಿದ್ದ. ನಂತರ ಕೂಡ ಕಚೇರಿಗೆ ಬಂದು ಕೆಲಸ ಈತ ಮಾಡ್ತಾ ಇದ್ದಂತೆ. ಕೆವಿ ರುದ್ರೇಶ್ ಭೂ ದಾಖಲೆಗಳ ಕೇಂದ್ರ ಕಚೇರಿಯ ನಿವೃತ್ತ ಜಂಟಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು. ಅದರ ನಿವೃತ್ತಿ ಆಗಿದ್ರು. ಅನೇಕ ಭ್ರಷ್ಟಾಚಾರದ ಆರೋಪ ಕೂಡ ಇವರ ಮೇಲಿದೆ. ರುದ್ರೇಶ್ ಮೇಲೆ ಜನವರಿ 31ರಂದು ಸೇವೆಯಿಂದ ನಿವೃತ್ತಿ ಆಗಿದ್ರು ರುದ್ರೇಶ್. ಕಳೆದ 2 ದಿನಗಳಿಂದ ಕಚೇರಿಯಲ್ಲಿ ಕಡತ ಪರಿಶೀಲನೆ ಮಾಡ್ತಾ ಇದ್ರಂತೆ ರುದ್ರೇಶ್. ಪಬ್ಲಿಕ್ ಟಿವಿ ಕ್ಯಾಮ್ರಾಗೆ ಕಚೇರಿಯಲ್ಲಿ ಸೆರೆ ಸಿಕ್ಕ ನಿವೃತ್ತ ಅಧಿಕಾರಿ ರುದ್ರೇಶ್ ಕ್ಯಾಮ್ರಾ ನೋಡಿದ ಕ್ಷಣ ಒಂದ್ ರೀತಿ ಕಕ್ಕಾಬಿಕ್ಕಿ ಆಗೋದ್ರು. ಸಾರಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಏನ್ ಕೆಲಸ ಮಾಡಕ್ಕೆ ಬಂದಿದ್ರು ಅನ್ನುವಂಥದ್ದು ಪ್ರಶ್ನೆ. ಮಾಮೂಲಿ ಅಂದ್ರೆ ಅವ್ರೇನು ಸೇವೆಯಲ್ಲಿರುವಂತಹ ಸಂದರ್ಭದಲ್ಲೇ ಕೆಲಸ ಮಾಡಲ್ಲ ಅನ್ನುವಂತ ಆರೋಪಗಳನ್ನ ಸಾರ್ವಜನಿಕರು ಮಾಡ್ತಾ ಇರ್ತಾರೆ. ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಲ್ಲ ಅಂತ. ಆದ್ರೆ ಇಲ್ಲಿ ನಿವೃತ್ತಿ ಆಗಿದ್ರು ಕೂಡ ಅಧಿಕಾರಿ ಬಂದು ಕೆಲಸ ಮಾಡ್ತಾ ಇದ್ದ. ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು, ಹಾಗೆ ಸಾಕಷ್ಟು ಆರೋಪಗಳು, ಭ್ರಷ್ಟಾಚಾರದ ಅಕ್ರಮದ ಆರೋಪಗಳು ಈತನ ಮೇಲಿದ್ದಾವಂತೆ. ಒಟ್ಟಾರೆ ಪಬ್ಲಿಕ್ ಟಿವಿಯ ಕ್ಯಾಮ್ರಾವನ್ನ ಕಂಡ ತಕ್ಷಣ ಆತ ಒಂದು ರೀತಿ ಕಕ್ಕಾಬಿಕ್ಕಿ ಆಗೋಗಿದ್ದ. ನಾನು ಆಫೀಸ್ ಕೆಲಸ ಮಾಡ್ತಾ ಇಲ್ಲಪ್ಪ, ನಾನು ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೀನಿ. ನಮ್ಮದು ಇನ್ನು ಪೇಪರ್ಸು, ಪೆನ್ಷನ್ ಪೇಪರ್ಸು ಎಲ್ಲ ಬೇಕಷ್ಟು ಇದಿದೆ, ಎಲ್ಲ ಸೆಟ್ಲ್ ಆಗಬೇಕಲ್ಲ. ಚೇಂಬರಲ್ಲಿ ಕೂತಿರಲಿಲ್ಲ ಸರ್ ಬೆಳಗ್ಗೆ? ನನ್ನ ಚೇಂಬರ್ಲಿ ನಾನು ಹೊರಗಡೆ ಕೂತಿದ್ದ. ಒಂದು ಚೇಂಬರ್ ಆಫೀಸ್ ಕೆಲಸ ನಾನು ಮಾಡ್ತಾ ಇಲ್ಲಪ್ಪ. ಚೇಂಬರಲ್ಲಿ ಪೆನ್ಷನ್ ಪೇಪರ್ಸ್ ಇದೆ, ನಾನು ಹೌದು. ತಪ್ಪಪ್ಪ. ಹೌದು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಸೇವೆಯಲ್ಲಿರುವಂತಹ ಸಂದರ್ಭದಲ್ಲೇ ಕೆಲಸ ಮಾಡಲ್ಲ ಅಂತ ಜನ ಸರ್ಕಾರಿ ಅಧಿಕಾರಿಗಳನ್ನ ಬೈಕೊಳ್ಳೋದು, ಆರೋಪ ಮಾಡೋದನ್ನ ನೋಡಿದ್ದೀವಿ. ಈತ ಏನು ನಿವೃತ್ತಿ ಆದ್ರೂ ಕೂಡ ಏನ್ ಕೆಲಸ ಮಾಡಕ್ ಬಂದಿದ್ರಂತೆ ರುದ್ರೇಶ್ ಅವರು ಅಲ್ಲಿಗೆ ಅಂತ? ಮಾದೇಶ್, ಪ್ರಮುಖವಾಗಿ ರುದ್ರೇಶ್ ಮೇಲೆ ಕೆಲಸ ಮಾಡಲ್ಲ ಅನ್ನೋಂತ ಆರೋಪ ಅಲ್ಲ, ಅಕ್ರಮವಾಗಿ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋ ಒಂದು ದೊಡ್ಡ ಮಟ್ಟದ ಆರೋಪಗಳು ಇವರನ್ನ ಕೇಳ್ಕೊಂಡು ಬಂದಿರುವಂತದ್ದು. ಸರ್ಕಾರಿ ಜಾಗವನ್ನ ಖಾಸಗಿಯವರಿಗೆ ಅಕ್ರಮವಾಗಿ ದಾಖಲೆಗಳನ್ನ ಮಾಡಿಕೊಟ್ಟು ಅವರಿಗೆ ನೀಡಿದ್ದಾರೆ ಅನ್ನೋ ಒಂದು ದೊಡ್ಡ ಆರೋಪಗಳು ರುದ್ರೇಶ್ ಮೇಲೆ ಇರುವಂತದ್ದು. ಅಲ್ಲದೆ ಇದೆಲ್ಲ ವಿಚಾರವಾಗಿ ಏನು ಕಳೆದ 31ನೇ ತಾರೀಕು ಅಂದ್ರೆ 2 ದಿನದ ಹಿಂದೆ ಸರ್ಕಾರ ಇವರನ್ನ ವಯೋನಿವೃತ್ತಿ ಆಧಾರದ ಮೇಲೆ ಇವರನ್ನ ಬಿಡುಗಡೆಗೊಳಿಸಿದೆ. ಆದ್ರೂ ಕೂಡ ರಾಜಾರೋಷವಾಗಿ ಇವತ್ತು ತಮ್ಮ ಇಲಾಖೆಗೆ ಬಂದು ಕಡತಗಳನ್ನ ನೋಡುವಂತಹ ಕೆಲಸದಲ್ಲಿ ನಿರತರಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಅಕ್ರಮದ ಆರೋಪ ಇರುವಂತಹ ಸಂದರ್ಭದಲ್ಲಿ ಕೆಲಸದಿಂದ ನಿವೃತ್ತಿ ಆದ್ಮೇಲೂ ಕೂಡ ಈ ರೀತಿಯಾದಂತಹ ದಾಖಲಾತಿಗಳನ್ನ ಅಥವಾ ಕಡತಗಳನ್ನ ನೋಡ್ಲಿಕ್ಕೆ ಬರೋದಾದ್ರೆ ಯಾವುದೋ ಒಂದು ಅಕ್ರಮದ ಕೆಲಸಕ್ಕೆ ಇವರು ಮುಂದುವರೆದಿದ್ದಾರೆ ಅನ್ನುವಂಥದ್ದು. ಈ ವಿಚಾರವಾಗಿ ಏನು ನಾವು ದಿಢೀರಂತ ಅವರ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ರುದ್ರೇಶ್ ಅಲ್ಲಿ ಪತ್ತೆ ಆದ್ರು. ಅವರನ್ನ ನಾವು ಮಾತುಗಳಿದಂತಹ ಸಂದರ್ಭದಲ್ಲಿ ನಾನು ಪೆನ್ಷನ್ ಆ ರೀತಿಯಾದಂತಹ ಕೆಲಸಗಳಿಗೆ ಬಂದಿದ್ದೇವೆ ಅನ್ನೊಂದು ಸಬೂಬನ್ನ ಕೊಡ್ಲಿಕ್ಕೆ ಬಂದ್ರು. ಅದಾದ ನಂತರ ಕಚೇರಿಯಲ್ಲಿ ಕಡತಗಳನ್ನ ನೋಡ್ತಾ ಇದ್ರಲ್ಲ ಸರ್ ಅಂತ ಸಂದರ್ಭದಲ್ಲಿ ಹೌದು ನಾನು ಬಂದಿದ್ದೆ, ತಪ್ಪಾಗಿತ್ತು ಅನ್ನೋ ಒಂದು ಮಾತುಗಳನ್ನ ಹೇಳಿ ಅವ್ರು ಅಲ್ಲಿಂದ ಹೊರಟೋದ್ರು. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಸರ್ಕಾರವು ಈ ಒಂದು ವಿಚಾರವಾಗಿ ಮೌನವಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ಆರೋಪ ಹೊತ್ತವರು ನಿವೃತ್ತಿ ಆದ ನಂತರವೂ ಕಚೇರಿಯಲ್ಲಿ ಕುಳಿತು ಕಡತವನ್ನ ನೋಡ್ತಾರೆ ಅನ್ನೋಂತಾದ್ರೆ ಇನ್ನೆಷ್ಟರ ಮಟ್ಟಿಗೆ ಅವರ ಪ್ರಭಾವ ಇದೆ ಅನ್ನೋಂಥದ್ದನ್ನ ಈ ಒಂದು ಪ್ರಕರಣದಿಂದ ನೋಡ್ಬೇಕಾಗ್ತದೆ ಮಾದೇಶ್. ಯಾಕಂದ್ರೆ ಯಾರು ಕೇಳೋರು ಹೇಳೋರು ಇಲ್ವಾ ಅಂತ. ಅಂದ್ರೆ ಕಚೇರಿಯಲ್ಲಿ ಈಗ ಬೇರೆ ಜಂಟಿ ನಿರ್ದೇಶಕರು ಕೂಡ ಬಂದಿರ್ತಾರೆ. ಅಂದ್ರೆ ಬಂದಂತ ಸಂದರ್ಭದಲ್ಲೂ ಕೂಡ ಅದೇ ಚೇಂಬರ್ ಅಲ್ಲಿ, ಇವ್ರು ಯಾವ ಚೇಂಬರ್ ಅಲ್ಲಿ ಇದ್ರು ಅದೇ ಚೇಂಬರ್ ಅಲ್ಲಿ ಕೂತ್ಕೊಂಡು ಇವ್ರ ಪಾಡಿಗೆ ಇವರು ಕೆಲಸ ಮಾಡ್ತಾರೆ, ಮಾಡಿರುವಂತಹ ಅಕ್ರಮಗಳನ್ನ ಮುಚ್ಚಾಕುವಂತ ಕೆಲಸಗಳನ್ನ ಮಾಡ್ತಾರೆ. ಅಂದ್ರೆ ಎಲ್ಲರೂ ಕೂಡ ಅಲ್ಲಿ ಸಪೋರ್ಟಿವ್ ಆಗಿದ್ದಾರಾ ಅಂತ ಅಲ್ಲಿನ ಕಚೇರಿಯಲ್ಲಿ ಆಗಿರ್ಬೋದು, ಹಾಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇವರ ಹಿರಿಯರು ಆಗಿರ್ಬೋದು.
ಖಂಡಿತವಾಗ್ಲೂ ಮಹೇಶ್, ಇವರ ಒಂದು ಇವತ್ತಿನ 2 ದಿನಗಳಿಂದ ಅವರು ರಾಜಾರೋಷವಾಗಿ ಬಂದು ಕಡತಗಳನ್ನ ನೋಡ್ತಾರೆ ಅನ್ನೋಂಥದ್ದು. ಯಾಕಂದ್ರೆ ಕಂದಾಯ ಇಲಾಖೆ ಭೂ ದಾಖಲೆಗಳು ಅಂತಂದ್ರೆ ದೊಡ್ಡ ಮಟ್ಟದ ಇಲಾಖೆ ಅದು. ಸೊ ಹಾಗಾಗಿ ಅಕ್ರಮಗಳು ನಡೆದಂತ ಸಂದರ್ಭದಲ್ಲಿ ಬಂದು ಕಡತಗಳನ್ನ ನೋಡ್ತಾರೆ ಅನ್ನೋಂತಾದ್ರೆ ಇವರ ಪವರ್ ಎಷ್ಟಿದೆ ಅನ್ನೋಂಥದ್ದನ್ನ ನೋಡ್ಬೇಕು. ಬಹುಶಃ ನೀವು ಹೇಳಿದಾಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತೆ ಒಂದಷ್ಟು ಅಧಿಕಾರಿಗಳು ಇವ್ರ ಜೊತೆ ಶಾಮೀಲಾಗಿರುವಂತಹ ಸಾಧ್ಯತೆ ಇದೆ. ಇನ್ನೊಂದು, ಇಲಾಖೆಯ ಆಯುಕ್ತರಾದಂತಹ ಇಕ್ಕೇರಿ ಅವರು UP ಎಲೆಕ್ಷನ್ ಸಲುವಾಗಿ ಅವರು ಅಲ್ಲಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಸೊ ಹಾಗಾಗಿನೇ ಅವರನ್ನ ಹೊರತುಪಡಿಸಿ ಯಾವ ಅಧಿಕಾರಿಗಳು ಕೂಡ ಇವರನ್ನು ಪ್ರಶ್ನೆ ಮಾಡುವಂತಹ ಒಂದು ಧೈರ್ಯ ಇಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿನೇ ಅವರು ಈಗ ಕೆಲಸವನ್ನ ಮಾಡ್ತಿರುವಂತದ್ದು. ಹಾಗಾದ್ರೆ 2 ದಿನ ಅವರು ಮಾಡಿದ ಕೆಲಸಗಳು ಯಾವುದು ಅನ್ನುವಂಥದ್ದೇ ಈಗ ಯಕ್ಷ ಪ್ರಶ್ನೆಗಳು. ಯಾಕಂತ ನಾನು ಈಗಾಗಲೇ ಹೇಳಿದಾಗೆ ಅವರು ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆಯಿಂದ ಬರೀ ಕಡತಗಳನ್ನ ನೋಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿಗಳೇ ನಮಗೆ ಲಭ್ಯವಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ನಾವು ಇವತ್ತಲ್ಲಿಗೆ ಹೋದ್ವಿ. ಸೊ ಹಾಗಾದ್ರೆ ಯಾವ ಕಡತಗಳನ್ನ ನಿವೃತ್ತಿ ಆದ್ಮೇಲೂ ಕೂಡ ಇವರು ನೋಡ್ತಿದ್ದಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಬಹುಶಃ ಇದಕ್ಕೆ ಕಂದಾಯ ಸಚಿವರು ಈ ವಿಚಾರವಾಗಿ ಒಂದು ವಿವರಣೆಯನ್ನು ನೀಡಿದ್ರೆ ಬಹುಶಃ ಅಧಿಕಾರಿ ಯಾಕೆ ಬಂದಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಹೇಶ್. ಇಲ್ಲ ಅನ್ನೋಂಥದ್ದಾದ್ರೆ ಅಧಿಕಾರಿಗೆ ರಾಜಾರೋಷವಾಗಿ ಬರೋದಾದ್ರೆ ಸರ್ಕಾರದ ವ್ಯವಸ್ಥೆ ಎಲ್ಲಿಗೆ ಮಟ್ಟಿಗೆ ಹೋಗಿದೆ ಅನ್ನೋಂಥದ್ದನ್ನ ತಿಳ್ಕೊಳ್ಬೇಕಾಗ್ತದೆ ಮಹೇಶ್. ಓಕೆ, ಅಂದ್ರೆ ಶ್ರೀನಿವಾಸ, ಪಬ್ಲಿಕ್ ಟಿವಿಯ ಕ್ಯಾಮ್ರಾ ನೋಡಿ ಇವರು ಸಾರಿ ತಪ್ಪಾಯ್ತು, ಬಂದಿದ್ದು ತಪ್ಪಾಯ್ತು ಅಂತ ಹೇಳಿದ್ದು. ಓಕೆ, ಅಂದ್ರೆ ಕೆಲಸ ಇವರು ಏನೇನ್ ಮಾಡಿದ್ದಾರೆ, 2 ದಿನ ಆಯ್ತು, 3 ದಿನದಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಎಷ್ಟು ದಾಖಲೆಗಳನ್ನ ತಿದ್ದಿದ್ದಾರೋ, ಏನೇನ್ ನೋಡಿದ್ದಾರೋ, ಅಂದ್ರೆ ಅಷ್ಟೇನಾ? ಅದು ಯಾರು ಅದರ ಬಗ್ಗೆ ಗಮನ ಹರಿಸುವಂಥದ್ದು, ಆ ತರದ್ದು ಕೆಲಸ ಆಗಲ್ವಾ ಅಂತ, ಯಾರೂನು ಮಾಡಲ್ವಾ ಅಂತ ಅಲ್ಲಿ? ಈಗಾಗಲೇ ನಾನು ಹೇಳಿದಾಗೆ ಹರೀಶ್, ದೊಡ್ಡ ಮಟ್ಟದ ಬೆಂಬಲ ಇವರಿಗೆ ಇರುವಂತೆ ಕಾಣುತ್ತೆ. ಯಾಕಂತಂದ್ರೆ ಸರ್ಕಾರವೇ ಆದೇಶದ ಪ್ರತಿ ಇದೆ, ಸರ್ಕಾರವೇ ಇವರನ್ನ 31ನೇ ತಾರೀಕು ರಿವ್ಯೂ ಮಾಡಿದೆ. ಹೀಗಿದ್ರೂ ಕೂಡ ಅವರು 2 ದಿನ ಬಂದು ಕೆಲಸಗಳನ್ನ ಮಾಡ್ತಾರೆ ಅನ್ನೋಂಥದ್ದಾದ್ರೆ ಇವರು ಎಷ್ಟು ಪ್ರಭಾವ ಹೊಂದಿದ್ದಾರೆ. ಅಲ್ಲದೆ ಇವರು ಕಚೇರಿಗೆ ಬಂದು, ಅದು ಕೇಂದ್ರ ಕಚೇರಿಗೆ ಬಂದು ಇಷ್ಟು ದೊಡ್ಡ ಮಟ್ಟದ ಕಡತಗಳನ್ನ ನೋಡ್ತಾರೆ ಅನ್ನೋಂಥದ್ದಾದ್ರೆ ಎಷ್ಟು ದೊಡ್ಡ ಮಟ್ಟದ ಅಧಿಕಾರಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳು ಇವರು ಹಿಂದೆ ಇದ್ದಾರೆ ಅನ್ನೋಂಥದ್ದನ್ನ ನಮ್ಗೆ ಈ ಒಂದು ವಿಚಾರವಾಗಿ ತಿಳ್ಕೊಳ್ಬಹುದು. ಸೊ ಹಾಗಾಗಿನೇ ಇದಕ್ಕೆ ಸ್ವತಃ ಏನು ಗೊಂದಲಗಳು ನಿವಾರಣೆ ಆಗಿರುವಂತದ್ದು. ಅಲ್ಲದೆ ಅಧಿಕಾರಿಯ ವಿರುದ್ಧ ಏನಾದ್ರು ಕ್ರಮಗಳನ್ನ, ಅಂದ್ರೆ ನಿವೃತ್ತ ಅಧಿಕಾರಿಯ ವಿರುದ್ಧ ಏನಾದ್ರು ಕ್ರಮಗಳನ್ನ ತೆಗೆದುಕೊಳ್ತಾರ, ಅವರು ಯಾವ ದಾಖಲೆಗಳನ್ನ ತಿದ್ದಿದ್ದಾರೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿದ್ರೆ ಬಹುಶಃ 2 ದಿನಗಳಿಂದ ಯಾಕೆ ಅವರು ಇದ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಲಿದೆ ಮಹೇಶ್. ಓಕೆ, ಅಂದ್ರೆ ಇವ್ರು ಬಂದು ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಏನು ಕಡತಗಳ ತಿದ್ದುಪಡಿ ಮಾಡುವಂಥದ್ದು, ಇವ್ರು ಮಾಡಿರೋ ಅಕ್ರಮಗಳನ್ನು ಮುಚ್ಚಾಕುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಆಫೀಸಲ್ಲಿ ಕಚೇರಿಯಲ್ಲಿ ಇರುವಂತವ್ರು ಕೂಡ ಸಪೋರ್ಟಿವ್ ಆಗಿದ್ರ ಅನ್ನೋದು ಪ್ರಶ್ನೆ. ಅಂದ್ರೆ ಯಾರೋ ಪ್ರಶ್ನೆ ಮಾಡಿಲ್ವಾ ಅಂತ ಅಲ್ಲಿ ಮಹೇಶ್. ಆಶ್ಚರ್ಯದ ವಿಚಾರ ಅಂದ್ರೆ, ನಾವು ಸ್ಟಾರ್ಟಿಂಗ್ ಒಂದು ಸಂದರ್ಭದಲ್ಲಿ ರುದ್ರೇಶ್ ಅವರು ಇದಾರ ಅಂತ ಕೇಳಿದಾಗ ಇಲ್ಲ ಬಂದಿಲ್ಲ ಅಂತಾನೆ 1-2 ಅಂತಂದ್ರು. ಆದ್ರೂ ಕೂಡ ನಮ್ಗೆ ಅನುಮಾನ ಇತ್ತು. ಸೊ ಹಾಗಾಗಿ ಆ ಬೇರೆ ಚೇಂಬರ್ಗೆ ಹೋದ ಕೇಳಿದ ಸಂದರ್ಭದಲ್ಲಿ ಅವ್ರು ಅಲ್ಲಿದ್ದು ನಮ್ಗೆ ಪತ್ತೆ ಆಯ್ತು. ಸೊ ಅದಾದ ನಂತರ ಅವ್ರು ಬಂದಾದ್ಮೇಲೆ ನಮ್ಗೆ ಯಾರಿಗೂ ಕೂಡ ಹೇಳ್ಬೇಡಿ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರು ಎದುರಿಸಿ, ತಮ್ಮನ್ನ ವಿರೋಧ ಮಾಡಿದವ್ರಿಗೆ ಎದುರಿಸಿ ಏನಾದ್ರೂ ಅವ್ರಿಗೆ ಭಯ ಹುಟ್ಟಿಸಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಸೊ ಹಾಗಾಗಿನೇ ಯಾರು ಕೂಡ ಅವರನ್ನ ಪ್ರಶ್ನೆ ಮಾಡುವಂತಹ ಗೋಜಿಗೆ ಹೋಗಿಲ್ಲ. ರಾಜಾರೋಷವಾಗಿ ಈ ಹಿನ್ನೆಲೆಯಲ್ಲಿ ಅವರು ರಾಜಾರೋಷವಾಗಿ ಕಡತಗಳನ್ನ ನೋಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತ ಅನ್ಸುತ್ತೆ ಮಹೇಶ್. ಓಕೆ, ಧನ್ಯವಾದ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜಕೀಯ ಪ್ರೇರಿತ ಬಜೆಟ್ ಆಗತ್ತೆ. ಕಾರಣ 5 ರಾಜ್ಯಗಳ ಚುನಾವಣೆ ಅತ್ಯಂತ ಸದ್ಯದಲ್ಲೇ ಅತಿ ಸಮೀಪದಲ್ಲೇ ಇರುವ ಕಾರಣ ಅಂತ. ಆದರೆ ಇಂದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅರುಣ್ ಜೈಟ್ಲಿ ತಮ್ಮ ಬಜೆಟ್ ಅನ್ನ ಓದಿ ಮುಗಿಸಿದ ನಂತರ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳದ ರಾಜಕೀಯ ಪ್ರೇರಿತ ಬಜೆಟ್ ಎಂದು ಆಪಾದನೆಗೆ ಗುರಿಯಾಗದ ಬಜೆಟ್ ಪೂರ್ಣಗೊಂಡಿದೆ. ನಿರೀಕ್ಷೆಯಂತೆ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ನೋಟ್ ಬ್ಯಾನ್ ಎಫೆಕ್ಟ್ ಬಜೆಟ್ ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನತೆಗೆ ಮೋದಿ ಸ್ವಲ್ಪ ಸಿಹಿ ನೀಡಿದ್ದಾರೆ. ಆದಾಯ ತೆರಿಗೆ ಮಿತಿಯನ್ನ ಸ್ವಲ್ಪ ಏರಿಸಿದ್ದಾರೆ. ಹೆಚ್ಚಿನ ಆದಾಯದಾರರಿಗೆ ಹಾಗೂ ಶ್ರೀಮಂತರಿಗೆ ಶಾಕ್ ನೀಡಿದ್ದಾರೆ. ರೈತರಿಗೆ, ಯುವ ಜನತೆಗೆ ಮೋದಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಸಾಲ ಮಾಡಿ ಓಡಿ ಹೋದ ಮಲ್ಯನಂಥ ಉದ್ಯಮಿಗಳಿಗೆ, ಸಾಲಗಾರರಿಗೆ ಅರುಣ್ ಜೇಟ್ಲಿ ಶಾಕ್ ನೀಡಿದ್ದಾರೆ. ಮುಂದಿನ ಎಲೆಕ್ಷನ್ ದೃಷ್ಟಿಯಿಂದ ಗ್ರಾಮೀಣ ಪ್ರದೇಶಗಳ ಮೇಲೆ ಮೋದಿ ಬಜೆಟ್ ಕಣ್ಣಿಟ್ಟಿದೆ.